ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲೆಕೆರೆ ಗ್ರಾಮದಲ್ಲಿ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೆಳಗ್ಗೆ ಮಂಗಲ ಸ್ನಾನ, ಜಂಗಮ ಒಟುಗಳಿಗೆ, ಆಯಾಚಾರ ದೀಕ್ಷೆ, ಧರ್ಮಸಭೆ ಮತ್ತು ಅಭಿನಂದನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ವಿಶ್ವರಾಧ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮಡಿವಾಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ದ್ವಾರಕಲಿಂಗ ಶಿವಾಚಾರ್ಯರು, ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಿದ್ದುಬುಳ, ಬಸವನಗೌಡ ಯಡಿಯಾಪುರ, ಸುರೇಶ್ ನಾಡಗೌಡ, ಜೆಬಿ ಕುಲಕರ್ಣಿ, ಕಿರಣ್ ಕುಮಾರ ದೇಸಾಯಿ, ಶಿವಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ರಾಮರಾವ್ ದೇಶಮುಖ್ ಮತ್ತು ಅಪಾರ ಸಂಖ್ಯೆಯ ಕಲ್ಲಕೆರೆ ಭಕ್ತ ಸಮೂಹ ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮಂಗಲ ಸ್ವರೂಪರಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಭಿನ್ನವಿಸಿ 70ನೇ ವರ್ಧಂತಿ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವದಿಸಲು ಬಂದಿರತಕ್ಕಂಥ ಶ್ರೀ 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 1008 ಜಗದ್ಗುರು ಭೀಮಾಶಂಕರ ಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರ ಪವಿತ್ರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಭಿನ್ನವಿಸಿ ಈ ಸಮಾರಂಭದ ಅಧ್ಯಕ್ಷರಾದ ಮಾಗಣಗೇರಿ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಭಿನ್ನವಿಸಿ ಸಮ್ಮುಖವನ್ನು ವಹಿಸಿದ ಅಖಿಲ ಭಾರತೀಯ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾದ ಸಾರಂಗ ಮಠದ ಪೂಜ್ಯರಿಗೆ ಅನೇಕ ನಮನಗಳನ್ನು ಭಿನ್ನವಿಸಿ ಈ ಸಮಾರಂಭದಲ್ಲಿ ಆಗಮಿಸಿದ ಪರಮ ಪೂಜ್ಯ ಮರಿಬಸವರಾಜ ದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ಉಟಕ್ನೂರು ಅಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಗುಂಡಗನಾಳ ಪೂಜ್ಯರ ಶ್ರೀಚರಣಕ್ಕೆ, ಹಿರೂರು ಪರಮ ಪೂಜ್ಯರ ಶ್ರೀಚರಣಕ್ಕೆ, ವೇದಿಕೆ ಮೇಲೆ ಆಸೀನಗೊಂಡಿರತಕ್ಕಂಥ ಕಲಕೇರಿ ಬೃಹನ್ ಮಠದ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ, ವೇದಿಕೆ ಮೇಲೆ ಆಸೀನಗೊಂಡಿರತಕ್ಕಂಥ ಗದ್ದಿಗೆ ಪಂಚರಂಗ ಸಂಸ್ಥಾನ ಮಠದ ಮಡಿವಾಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಹಾಗೂ ಮಳವಾಡ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಭಿನ್ನವಿಸಿ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನಗೊಂಡಿರ್ತಕ್ಕಂಥ ಪರಮ ಪೂಜ್ಯರು ಆತ್ಮೀಯರು ಆಗಿರ್ತಕ್ಕಂಥ ಆತ್ಮೀಯ ಶ್ರೀಗಳಲ್ಲಿ ಅನೇಕ ಶರಣಾರ್ಥಿಗಳನ್ನು ಭಿನ್ನವಿಸಿ ಈ ಸಮಾರಂಭವನ್ನ ಉದ್ಘಾಟಿಸಿದ ಕರ್ನಾಟಕ ಘನ ಸರ್ಕಾರದ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳೇ, ಮಹಾಜನಗಳೇ, ಭಕ್ತ ಬಂಧುಗಳೇ, ವಾತ್ಸಲ್ಯ ಮೂರ್ತಿಯರಾದ ತಾಯಂದಿರೇ, ಈ ಸಮಾರಂಭವನ್ನು ಉದ್ದೇಶಿಸಿ ಪರಮ ಪೂಜ್ಯರು ಆತ್ಮೀಯರು ಆಗಿರ್ತಕ್ಕಂಥ ಸಿಂದಗಿ ಸಾರಂಗ ಮಠದ
ಉತ್ತರಾಧಿಕಾರಿಗಳಾದ ಕಲ್ಯಾಣ ಮಹಾಸ್ವಾಮಿಗಳು ಬಹಳ ಪ್ರಭುದೇವ ಶಿವಾಚಾರ್ಯರು ಬಹಳ ಸುಂದರವಾಗಿ ಮಾತನಾಡಿದರು. ಸಾಮಾನ್ಯವಾಗಿ ಮಾತನಾಡುವ ವ್ಯಕ್ತಿತ್ವವನ್ನು ಪಡಿಬೇಕಾದರೆ ಅದು ಪರಮಾತ್ಮನ ದೇಣಿಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಗದ್ಗುರು ಮಹಾಸನ್ನಿಧಿಯವರ ಪಾದ ಸನ್ನಿಧಾನದಲ್ಲಿ ಯಾವೆಲ್ಲ ಶಿವಾಚಾರ್ಯರು ಕೂಡ ನಮ್ಮ ಹಿರಿಯ ಪೂಜ್ಯರನ್ನೇ ಒಳಗೊಂಡು, ಅಲ್ಮೇಲ ಪೂಜ್ಯರನ್ನೇ ಒಳಗೊಂಡು, ಸಾರಂಗಮಠದ ಪೂಜ್ಯರನ್ನೇ ಒಳಗೊಂಡು ನಮ್ಮ ಬಗ್ಗೆ, ನಮ್ಮ ಶ್ರೀಮಠದ ಬಗ್ಗೆ, ಜಗದ್ಗುರು ಮಹಾಸನ್ನಿಧಿಯವರ ಬಗ್ಗೆ ಬಹಳ ಸುಂದರವಾಗಿ ವಿಚಾರವನ್ನು ವ್ಯಕ್ತ ಮಾಡಿದರು. ಜಗದ್ಗುರು ಮಹಾಸನ್ನಿಧಿಯವರು ಈ ಊರಿಗೆ 2ನೇ ಸಲ ಬರೋದು. ಅವರು ಬಂದಾಗೊಮ್ಮೆ ಹೇಳ್ತಾರೆ, ಜಾಲಹಳ್ಳಿ ಶ್ರೀಗಳು ಕಾಶಿಯಲ್ಲಿದ್ದಾಗ ಬಹಳ ಸಾಧನೆ ಮಾಡ್ತಿದ್ರು. 9 ದಿನ ದೇವಿ ಪಾರಾಯಣ ಮಾಡ್ತಿದ್ರು ಅಂತ. ಸಾಮಾನ್ಯವಾಗಿ ಅವರ ವಯಸ್ಸು ನಮ್ಮ ವಯಸ್ಸು ಸಮಾನವಾಗಿ ಇರಬಹುದಂತ ಅನಿಸ್ತದೆ. ಆ ವಿದ್ಯಾರ್ಥಿ ಜೀವನದಲ್ಲಿ ಅವರು ಮಾಡತಕ್ಕಂತ ಸಾಧನೆ ಕೇಳಿದ್ರೆ ನಾವು ಅದರಲ್ಲಿ ಒಂದು ಪೈಸೇನೂ ಅಲ್ಲ ಅಂತ ಸತ್ಯವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಶ್ರಾವಣ ಮಾಸ ಬತ್ತು, ಧನುರ್ಮಾಸ ಬತ್ತಂದ್ರ, ನವರಾತ್ರಿ ಬತ್ತಂದ್ರ ದಿನಾಲು 20 ಸಾವಿರ ಮಂತ್ರಗಳನ್ನ ಮುಂಜಾನೆ ಸಾಯಂಕಾಲ ಜಪ ಮಾಡ್ತಿದ್ರು. ನಮಗೆ ಇನ್ನೂ ಕೂಡ ಮಾಡುವುದಾಗುವುದಿಲ್ಲ. ಒಂದು ದಿವಸಕ್ಕೆ 20,000 ಜಪ. ಬಾಲ್ಯದಲ್ಲೇ ಆ ಸಂಸ್ಕಾರವನ್ನು ಅವರು ಪಡೆದಾರೆ. ಅದು ಯಾರ ಕೃಪಾ ಅಂತ ಕೇಳಿದ್ರೆ ಕೇದಾರೇಶ್ವರನ ಕೃಪಾ. ಅದಕ್ಕೆ ಅಂಥ ಸಾಧನೆಯಿಂದ ಇಂಥ ವೈರಾಗ್ಯ ಪೀಠವನ್ನ ಅವರು ಅಲಂಕರಿಸ್ಯಾರ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳಬಹುದು. ಈ ಸಂದರ್ಭದಲ್ಲಿ ಅವ್ರ ಹೃದಯ ನೋಡಿದ್ರೆ, ನೀವು ಮಾತುಗಳನ್ನ ಕೇಳಿದ್ರೆ ಕಠೋರ ಅನಿಸ್ತಾ ಇದೆ, ಹೃದಯ ನೋಡಿದ್ರೆ ಭೂಮಿಗಿಂತಲೂ ಕೂಡ ಮೃದು. ಹೋದ್ಸಲ ಅಮ್ಲಿಕೊಪ್ಪದಲ್ಲಿ ನಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಯಡ್ಗಾಪುರ ಪೂಜ್ಯರು, ನಮ್ಮ ಭೂಪುರ ಪೂಜ್ಯರು ಹೋಗಿ ಶ್ರೀಗಳಿಗೆ, ಜಗದ್ಗುರು ಮಹಾಸನ್ನಿಧಿಯವರಿಗೆ ಆಮಂತ್ರಣ ಕೊಟ್ಟರು. ಬಹಳ ಆಶ್ಚರ್ಯ ಅನ್ನಿಸ್ತು. ಒಂದೇ ಮಾತಿಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಜಾರಳಿ ಸ್ವಾಮಿಗಳ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ. ಎಷ್ಟೊಂದು ಆತ್ಮೀಯತೆ, ಎಷ್ಟೊಂದು ಅವರ ಹೃದಯ ಕೋಮಲ ಇದೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಶಿವಾಚಾರ್ಯರು, ಅವರು ಪರಮಾಚಾರ್ಯರು. ಪರಮಾಚಾರ್ಯರ ದೃಷ್ಟಿ ಶಿವಾಚಾರ್ಯರ ಮೇಲೆ ಕೃಪಾ ದೃಷ್ಟಿ ಇರಬೇಕಾದ್ರೆ ಅದು ನಮ್ಮದು ಒಂದು ಪುಣ್ಯ ಅಂತ ಅನ್ನಿಸ್ತದೆ. ಯಾವ ಜನ್ಮದ ಪುಣ್ಯ ಐತಿ. ಅಂಥ ಜಗದ್ಗುರು ಮಹಾಸನ್ನಿಧಿಯವರು ನಿಮ್ಮ ಊರಿಗೆ 2ನೇ ಸಲ ದಯಮಾಡಿಸು. ನಮ್ಮ ಪೂಜ್ಯ ನಮ್ಮ ಸಿಂದಗಿ ಉತ್ತರಾಧಿಕಾರಿಗಳು ಬಹಳ ಸುಂದರವಾಗಿ ಅವ್ರ ಬಗ್ಗೆ ಹೇಳಿದ್ರು. ಕೇದಾರನಾಥನ ತಲೆ ಮೇಲೆ 6 ತಿಂಗಳು ಒಂದು ಬಂಗಾರದ ಕಿರೀಟ ಇರ್ತೈತೆ. 6 ತಿಂಗಳ ಗುಡಿ ಬಾಗಿಲ ಬಂದ್ ಆಗ್ತದೆ. ಆ ಕಾಲಕ್ಕೆ ಆ ಕಿರೀಟ ಯಾರ ತಲೆ ಮ್ಯಾಲ ಹೋಗ್ತದಂದ್ರೆ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಮ್ಯಾಲ ಕೂಡ್ತದ. ಅಂದ್ರ ದೇವರು ಯಾರಿಗಾದರೂ ಕೂಡ ಪ್ರತ್ಯಕ್ಷ ಆಗ್ಯಾನನು? ಇಲ್ಲ. ಕೇದಾರನಾಥ ಯಾರಿಗಾದರೂ ಪ್ರತ್ಯಕ್ಷನಾಗ್ಯಾನನು? ಇಲ್ಲ. ಇವ್ರ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಬಂದಾನ. ಅದಕ್ಕೆ ಕೇದಾರಕ್ಕಂತರೂ ಹೋಗುವುದಾಗುವುದಿಲ್ಲ.
ಮೊದಲೇನೋ ವಾತಾವರಣ ಬಹಳ ಸುಂದರವಾಗಿರ್ತಿತ್ತು, ಈಗ ಬಹಳ ಸಮಸ್ಯಾತ್ಮಕ ಐತಿ. ಮಳೆ ಜಾಸ್ತಿ ಆಗ್ತದ, ತುಫಾನ್ ಜಾಸ್ತಿ ಆಗ್ತದ. ಅಲ್ಲಿ ಯಾವಾಗ ಗುಡ್ಡು ಕುಸಿತಾವು ಹೇಳಲಿಕ್ಕೆ ಬರಂಗಿಲ್ಲ, ಯಾವಾಗ ಎಷ್ಟೋ ಜನರು ಹಸುನಿಗ್ತಾರೋ ಗೊತ್ತಿಲ್ಲ. ಆದ್ರೆ ಆ ಕೇದಾರನಾಥನ ದರ್ಶನ ಇವ್ರ ದರ್ಶನದಿಂದಲೇ ಸಿಗ್ತದ ಅಂತ ಹೇಳ್ಕೊಂಡು ನಾವು ಕೈ ಎತ್ತಿ ಹೇಳಬಹುದು. ನೀವೆಲ್ಲರೂ ಕೂಡ ಭಾಗ್ಯಶಾಲಿಗಳು. ಈಗಾಗಲೇ ನಮ್ಮ ಹುಟ್ಟುಹಬ್ಬವನ್ನ ಸ್ವಂತ ಮಾಡಿರ್ತಕ್ಕಂಥ ಪುಣ್ಯ ಪುರುಷರು, ಯಾರದು ಕೂಡ ಆರ್ಥಿಕ ಸಹಾಯದ ಇಲ್ಲದೆ ಒಬ್ಬೊಬ್ಬರೇ 5 ಜನ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಹೇಗೆ ಮಾಡ್ಯಾರ ಅಂತಂದ್ರ ಸುಮಾರು 15-20 ಲಕ್ಷ ರೂಪಾಯಿ ಸ್ವಂತ ಖರ್ಚು ಮಾಡಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಮ್ಮ ದಿಗ್ಗಿಯ ದೇವಸ್ಥಾನಗಳಾಗಿರ್ಲಿ, ನಮ್ಮ ಯಡಿಯೂರಪ್ಪನ ಬಸವನಗೌಡರಾಗಲಿ, ನಮ್ಮ ಅಲ್ಯಾಳ ಶಾಂತಗೌಡರಾಗಲಿ, ನಮ್ಮ ಯಾಳಗಿ ಬಸವನಗೌಡರು ಬಂದಾರ ಮಂತ್ರಿಗಳ ಜೊತೆಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ತದ, ಎಲ್ಲರೂ ಕುಡಿಲಿಕ್ಕೆ ಬಿಸಿನೀರು ತರ್ತಾರ, ಬಿಸಿಲೇರಿ ನೀರು ತರ್ತಾರ. ಅವ್ರು ಅಡಿಗೆಗೆ ಸಹಿತ ಬಿಸಿಲೇರಿ ನೀರು ತಂದಿದ್ರು. ಸುಮಾರು 20-25 ಲಕ್ಷ ರೂಪಾಯಿ ನಮ್ಮ ಹುಟ್ಟು ಹಬ್ಬಕ್ಕೆ ಅವರು ಬಸವನಗೌಡರು ಯಾಳಗಿಯವರು ಮತ್ತು ಅವರ ಧರ್ಮಪತ್ನಿಯವರು ಖರ್ಚು ಮಾಡಿದರು. ಮೇಲಾಗಿ ನಮ್ಮ ಹುಣಸಗಿಯ ಬಸವರಾಜ್ ತಾವರಮಠ ಅವರು ಕೂಡ ಅದ್ದೂರಿಯಾಗಿ ಆ ಹುಣಸಗಿಯಲ್ಲಿ ಮಾಡಿದರು. ಮತ್ತು ಮೇಲಾಗಿ ಕಲಿಕೇರಿಯವರು 2ನೇ ಸಲ, ದರಮಟ್ಟಿಯವರು, ಉತ್ನಾಳದವರು, ಹಡಗಲಿಯವರು, ಜಾಲಹಳ್ಳಿಯವರು, ಮಣ್ಣೇರಿಯವರು, ಅಂಬ್ಲಿಕಬ್ದವರು, ಬಿಜಾಪುರದವರು, ಕಲಿಕೇರಿಯವರು ಬಹಳ ಸುಂದರವಾಗಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದನ್ನು ನೋಡಿದ್ರೆ ಬಹಳ ತುಂಬಾ ಸಂತೋಷ ಅನ್ನಿಸ್ತಾ ಇದೆ. ಅದಕ್ಕೆ ಇದೆಲ್ಲ ಗದ್ದಲ ಬೇಡ ಅಂತ ತಿಳ್ಕೊಂಡು ಇತ್ತೀಚಲಾಗಿ ನನ್ನದು ಅನ್ನಿಸ್ಲಕತ್ತೈತಿ. ಯಾಕಂದ್ರೆ ಯಾಕಪ್ಪ ಇಷ್ಟೊಂದು ಖರ್ಚು ಮಾಡೋದು? ಇವತ್ತ ಅವ್ರ ದುಡ್ಡು ಬೇರೆ ಇಲ್ಲ, ನಮ್ಮ ದುಡ್ಡು ಬೇರೆ ಇಲ್ಲ. ಇಷ್ಟೊಂದು ವ್ಯಯ ಮಾಡೋದು ಯಾಕ? 70ನೇ ಹುಟ್ಟು ಹಬ್ಬಕ್ಕೆ ನಾವು ಮುಕ್ತಾಯ ಮಾಡೋಣ. ಯಾಕಂದ್ರೆ ಮೊದಲೆದ್ದು ಕಲಿಕೇರಿಯಲ್ಲಿ ಪ್ರಾರಂಭ ಆಗಿತ್ತು. ಈಗ 70ನೇ ಹುಟ್ಟು ಹಬ್ಬ ಕಲಿಕೇರಿಗೆ ಬಂದ ನಿಂತದ. ಅದಕ್ಕೆ ಇಲ್ಲಿಗೆ ಇತಿಹಾಸ ಮುಗಿಸಿ ಬಿಡೋಣ ಅಂತ ತಿಳ್ಕೊಂಡು ನಾವು ತೀರ್ಮಾನ ತಗೊಂಡಾಗ ಜಗದ್ಗುರು ಮಹಾಸನ್ನಿಧಿಯವರು ಇದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ. ಅದಕ್ಕೆ ಪುನಃ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ, ದಯವಿಟ್ಟು ತಾವು ಅಪ್ಪಣೆ ಕೊಡ್ರಿ, ಆಶೀರ್ವಾದ ಮಾಡ್ರಿ, ಈ 70ನೇ ಹುಟ್ಟು ಹಬ್ಬಕ್ಕೆ ಮುಗಿಸಿ ಬಿಡೋಣ ಅಂತ ತಿಳ್ಕೊಂಡು ನನಗೆ ಅನಿಸ್ತಾ ಇದೆ. ಅವ್ರ ಮಾತನ್ನು ನಾವು ಮೀರಂಗಿ. ಜಗದ್ಗುರು ಮಹಾಸನ್ನಿಧಿಯವರ ಆದೇಶ ಅಂದ್ರೆ ಲಕ್ಷ್ಮಣ ರೇಖೆ ಇದ್ದರು, ಅದನ್ನು ನಾವು ದಾಟಿ ಹೋಗುವುದಿಲ್ಲ. ಅಷ್ಟೇ ಪ್ರಾರ್ಥನೆ ಮಾಡಿಕೊಳ್ಳುವುದು ಮಾತ್ರ ನಮ್ಮ ಕರ್ತವ್ಯ ಎಂಬುದನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ತಿಳಿಸ್ತಾ ಇದ್ದೀವಿ. ಅದಕ್ಕೆ ಕಲಿಕೇರಿಯಲ್ಲಿ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನ ಆಚರಣೆ ಮಾಡಿದ್ದಾರೆ. ಜಗದ್ಗುರುಗಳನ್ನ ಯಾಕೆ ಕರೆಸಬೇಕು ಹುಟ್ಟು ಹಬ್ಬಕ್ಕೆ? ಗುರು ಅಂತಕ್ಕಂಥ ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಸ್ತು. ನಮ್ಮ ಆಲ್ಮೇಲ್ ಪೂಜ್ಯರು ಬಹಳ ಸುಂದರವಾಗಿ ಹೇಳಿದರು ಗುರುಗಳ ಬಗ್ಗೆ. ಮನುಷ್ಯನಿಗೆ 5 ಋಣ ತೀರಿಸ್ಬೇಕಂತ, ಆವಾಗ ಅವನಿಗೆ ಮುಕ್ತಿ. ಆ ಋಣ ತೀರದಿದ್ರ ಅವನಿಗೆ ಮೋಕ್ಷ ಇಲ್ಲ. ಅವು 5 ಋಣ ಯಾವ ಅಂತ ಕೇಳಿದ್ರೆ ಮೊದಲೇದ್ದು ಮಾತೃ ಋಣ. ನೀವೇನ್ ನಮ್ಮನ್ನ ಹಡದಿರಲ್ಲ, ನಿಮ್ಮ ಋಣ ತೀರಿಸ್ಬೇಕು. ನಾವು ಹೇಗೆ ಮಾಡ್ಬೇಕು? ತಾಯಿ ಋಣ ತೀರಿಸ್ಬೇಕಾದ್ರೆ ಲಗ್ನ ಆಗ್ಬೇಕು. ತಂದೆ ಋಣ ತೀರಿಸ್ಬೇಕಾದ್ರೆ ಸಂತಾನ ಪಡಿಬೇಕು. ಗುರು ಋಣ ತೀರಿಸ್ಬೇಕಾದ್ರೆ
ಈಗೇನು ನಿನ್ನೆ ಜಗದ್ಗುರು ಮಹಾಸನ್ನಿಧಿಯವರನ್ನ ಭಯಭಕ್ತಿಯಿಂದ ಬೆಂಡು ಬಾಜಿ ಭಜಂತ್ರಿಯಿಂದ ಉತ್ಸವ ಮಾಡ್ಕೊತ ಬಂದು ಅವರ ಆಶೀರ್ವಾದವನ್ನೇನು ಪಡ್ಲಿಕ್ಕೆ ಬಂದಿರಲ್ಲ, ಇದು ಗುರು ಋಣ. ಅವರಿಗೆ ಕಾಣಿಕೆಯನ್ನು ಕೊಟ್ಟು ಅವರ ಆಶೀರ್ವಾದ ಪಡೆದು ಗುರು ಋಣ ತೀರಿಸ್ತಂಗ. ಇನ್ನೊಂದು ಋಣ ಬರ್ತದೆ, ಭೂಮಿ ಋಣ. ಭೂಮಿ ಋಣ ಅಂದ್ರೆ ಒಕ್ಕಲ್ತನ ಮಾಡಬೇಕು, ಇಲ್ಲ ಭೂಮಿಯನ್ನು ಇಟ್ಟುಕೊಂಡು ಬೇಸಾಯ ಮಾಡಬೇಕು, ಇಲ್ಲ ಅಂದ್ರೆ ಗಿಡಗಳನ್ನ ಭೂಮಿಯಲ್ಲಿ ನೆಡಬೇಕು. ಆವಾಗ ಭೂಮಿ ಋಣ ಮುಗೀತದ. ನೀವ್ಯಾರೋ ತಾಯಂದ್ರು ಒಕ್ಕಲಿಗರಿಗೆ ಎಣ್ಣೆ ಕೊಡಂಗಿಲ್ಲ ಅಂದ ಬಳಿಕ ನಿಮ್ ಋಣ ಹೆಂಗ್ ತೀರ್ತದ? ಭೂಮಿಗೆ ಒಕ್ಕಲಿಗರಿಗೆ ಯಾರು ಎಣ್ಣೆ ಕೊಡಂಗಿಲ್ರಿ. ಎಲ್ಲರ ನೀವು ವರ ಕೇಳ್ರಿ, ಹೆಣ್ಣು ಕೇಳಕ್ ಹೋದಾಗ ಏನ್ ಮಾಡ್ತಾನ? ವರ ಒಕ್ಕಲ್ತನ ಮಾಡುತ್ತೆ. ನಮ್ಮ ಹುಡುಗಿ ಸಾಡಲ್ಲ, ಇನ್ನ ಓದಿಸ್ಬೇಕ ಅಲ್ರಿ. 40 ಎಕರೆ ಭೂಮಿ ಅದ, ಅಲ್ಲ ಎಷ್ಟೇ ಇಲ್ರಿ, ನಾವಿನ್ನೂ ಕಲಿಸ್ಬೇಕಂತ ಮಾಡಿ. ಇಲ್ಲ ಅಂತ ಹೇಳಂಗಿಲ್ಲ, ಬಹಳ ಶಾಣ್ಯರಾದ್ರೆ ಈಗಿನ ಹೆಣ್ಮಕ್ಳು. ಗಂಡ್ಮಕ್ಳು ಒಂದು ವೇಳೆ ಒಪ್ಪಬಹುದು, ಆದ್ರೆ ಈ ತಾಯಂದ್ರು ಒಪ್ಪಂಗಿಲ್ಲ. ನೌಕರಿ ಅವ ಪ್ಯೂನ್ ಯಾಕಿರಲ್ಲ, ಅವನಿಗೆ ಕೊಡು. ಅದು ಕುಡಿದಕ್ಕೆ ಒಟ್ಟು ಹಾಳು ಮಾಡಿ ಒದ್ದು ಮನೆಗೆ ಅವ್ರ ಮನೆಗೆ ಕಳಿಸಿದ್ರು ಚಿಂತಿಲ್ಲ, ಆ ಪ್ಯೂನ್ ಆದ್ರೂ ಚಿಂತಿಲ್ಲ, ಅವನಿಗೆ ಕೊಡೋದು. ಹಿಂಗಾದ್ರೆ ನಿಮ್ಮ ಭೂಮಿ ಋಣ ಯಾಕೆ ತೀರ್ತದ? ಭೂಮಿಯನ್ನ ಭೂತಾಯಿ ಅಂತ ತಿಳ್ಕೋಬೇಕು, ಅದು ಒಂದು ದೇವರು ಇದ್ದಂಗ. ಈಗ ನೀವು ದೇವರ ಹುಂಡಿಯಲ್ಲಿ ರೊಕ್ಕ ಹಾಕ್ತೀರಿ, ಆ ರೊಕ್ಕ ಭಗವಂತನಿಗೆ ಮುಟ್ಟದಂತ ತಿಳ್ಕೋಬೇಕು. 1 ರೂಪಾಯಿ ಹಾಕಿದ್ರೆ ನಿಮ್ಮ ಜನ್ಮದ ಖಾತೆಯಲ್ಲಿ, ಜನ್ಮಾಂತರದ ಖಾತೆಯಲ್ಲಿ ಅದು 1 ಲಕ್ಷ ಆಗಿ ಜಮಾ. 1 ಲಕ್ಷ ಆಗಿ ಜಮಾ. एक हाथ से दान दो, दोनों हाथ से लूट लेना. ಒಂದು ಕೈಯಿಂದ ದಾನ ಮಾಡು, 2 ಕೈಯಿಂದ ಬಳಕು. ಇದು ಶಾಸ್ತ್ರ, ಇದು ದಾನದ ಮಹತ್ವ. ಆಗ ನಿಮಗ ದಾನವೆಂದರೆ ತಲೆಗೆ ಚಾಣದಿಮ್ಮು ಹೊಡೆದಂತೆ. ದಾನ ಅಂದ್ರೆ ಬತ್ತು, ಪಟ್ಟಿ ಕೊಡುದು ಅಂದ್ರೆ ಸಾಧ್ಯ ಆಗತ್ತೆ. ಅದು ದಾನ ಮಾಡಬೇಕಾದ್ರೂ ಪುಣ್ಯನೇ ಬೇಕು. ಧರ್ಮದ ಋಣ ರಾಷ್ಟ್ರ ಬರ್ತದೆ. ಆ ಧರ್ಮದ ಋಣ ತೀರ್ಸುವುದು ಯಾವುದಪ್ಪ ಅಂದ್ರೆ ದಾನ ಧರ್ಮಾದಿಗಳನ್ನ ಮಾಡೋದ್ರಿಂದ ಧರ್ಮದ ಋಣ ತೀರ್ತದೆ. ಧರ್ಮದ ಋಣ ಅದು ನಿಮ್ಮ ಖಾತೆಗೆ ಜಮಾ. ಅದಕ್ಕೆ ಹೇಳ್ತಾರೆ, ನೀವು ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿತನ ಬೇಡ, ಮುಂದಿನ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ. ಮುಂದಿನ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ. ನಿಮಗೇನೋ ದಾನ ಮಾಡ್ದಂಗ ಆಗ್ತದ, ಆ ದಾನ ಪುಕ್ಷಟ್ಟೆ ಹೋಗಂಗಿಲ್ಲ, ನಿಮ್ಮ ಬ್ಯಾಂಕಿನಲ್ಲಿ ಅದು ಜಮಾ ಆಗ್ತದೆ ಮುಂದಿನ ಜನ್ಮದಲ್ಲಿ. ಈಗ ನೀವು ನೋಡ್ಬೋದು, ಏನ್ರಿ ಅವ್ರ ದೊಡ್ಡ ಶ್ರೀಮಂತರದ ದರ್ಶನಾಪುರ ಸಾಹೇಬರು ಮಿನಿಸ್ಟರ್ ಆಗ್ಯಾರ, ನೀವು ಇನ್ನ ಹಂಗ ಕೂತೀರಿ, ಪಂಚಾಯತಿ ಸದಸ್ಯ ಸಹಿತ ಆಗ್ಯಾರ. ಅವ್ರು ಹಂಗ್ಯಾಕಾದ್ರು ನೀವು ಹಿಂಗ್ಯಾಕಾಗ್ಲಿಕ್ಕತ್ತೀರಿ ಅಂದ್ರ ಹಿಂದೆ ಮಾಡಿರತಕ್ಕಂತ ಪುಣ್ಯದ ಕರ್ಮಗಳು ಈಗಿನ ಜನ್ಮದಲ್ಲಿ ನಮ್ಮನ್ನ ಎತ್ತರ ಮಟ್ಟಕ್ಕೆ ಒಯ್ತಾ ಇವೆ ಎಂಬುದಕ್ಕ ಇದು ದೃಷ್ಟಾಂತ ಎಂಬುದನ್ನು ಯಾವ ಕಾಲಕ್ಕೂ ಮರಿಬಾರದು. ಯಾಕಂದ್ರೆ ಈಗ ಮೊನ್ನೆ ಒಂದು ಪೇಪರ್ದಾಗ ಒಂದು ಇದು ಬಂದಿತ್ತು, ಸಮಾಚಾರ ಬಂದಿತ್ತು. ಒಂದು ಹುಡುಗಿ ಚಿತ್ರ ಕಸದ ಏರಿಯಾ ಎಲ್ಲರೂ ತಂದು ಕಸ ಹಾಕೋದಲ್ಲಿ ಒಂದು ಮುದುಕಿ ಬಹಳ ಹಸ್ತದ. ಆ ಹುಡುಗಿ, ಆ ಮುದುಕಿನೂ ಹಸ್ತದ, ಊಟಕ್ಕೆ ಏನೂ ಇಲ್ಲ. ಅದಕ್ಕೆ ಹಸ್ತು ಏನಾದ್ರೂ ಯಾರಾದ್ರೂ ಒಗದಾಡದ ಕಸದಲ್ಲಿ ಅಂತ ತಿಳ್ಕೊಂಡ ಆಹಾರ ಹುಡುಕಾಡೋ ಕಾಲಕ್ಕ ರೊಟ್ಟಿ ಮ್ಯಾಲ ಒಂದು ರೊಟ್ಟಿ ಚಿತ್ರ ಇತ್ತು. ಒಂದು ಕಾಗದದ ಮ್ಯಾಲ ರೊಟ್ಟಿ ಚಿತ್ರ ಇತ್ತು. ಹಸ್ತು ಹೊಟ್ಟಿ ಸಣ್ಣ ಮಗು ಅದನ್ನೇ ರೊಟ್ಟಿ ಅಂತ ತಿನ್ನಕತ್ತಿತ್ತು. ನೋಡ, ತಾಯಿ ಕೇಳ್ತಾಳ, ಪೇಪರ್ ಯಾಕೆ ತಿಂತಿ ಅಂತ. ಅಮ್ಮ, ಅದ್ರ ಮ್ಯಾಲ ರೊಟ್ಟಿ ಚಿತ್ರ ಇತ್ತು, ಅದಕ್ಕೆ ಹೊಟ್ಟೆ ಹಸ್ತಿತ್ತು, ತಿಂದೆ.
ಅವ್ರಿಗೆ ಅಂಥದ್ದು ಪರಮಾತ್ಮ ಕೊಟ್ಟಾನ. ನೀವು ಊಟ ಮಾಡ್ತಕ್ಕಂಥ ತಾಟಿನಲ್ಲಿ ಇನ್ನೂ ಒಬ್ರು ಊಟ ಮಾಡುವಂತ ಪದಾರ್ಥವನ್ನ ನೀವು ಎಸಿತೀರಿ ಅಂದಮೇಲೆ ನಿಮಗ್ ಹಂಗ್ಯಾಕ ಅವ್ರಿಗೆ ಹಿಂಗ್ಯಾಕಂದ್ರ ದೇವ್ರು ನಿಮ್ಗೆ ಕೊಟ್ಟಾನ. ಯಾಕೆ ಕೊಟ್ಟಾನ ಅಂದ್ರೆ ಹಿಂದೆ ನೀವು ಕೊಟ್ಟಿರಿ ಅಂತ ಈಗ ಪಡೆದೇರಿ. ನಮಗನಿಸ್ತಿತ್ತು ಆ ಪೇಪರ್ ಒಂದು ದೇವ್ರು ಇಷ್ಟ ಯಾಕೆ ಪಕ್ಷಪಾತ ಮಾಡಕತ್ತಾನ. ಕೆಲವೊಬ್ಬರಿಗೆ ಬಡವರನ್ನಾಗಿ ಮಾಡ್ಯಾರ, ಕೆಲವೊಬ್ಬರಿಗೆ ಶ್ರೀಮಂತರನ್ನಾಗಿ ಮಾಡ್ಯಾರ, ಕೆಲವೊಬ್ಬರಿಗೆ ಮೀಡಿಯಂ ಆಗಿ ಮಾಡ್ಯಾರ. ಯಾಕಿದು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ನನಗನ್ನಿಸ್ತು, ಜೈಸಾ ಕರ್ಮ ಕರೇಗ ಐಸಾ ಫಲ್ತೇಗ ಭಗವಾನ್ ಅಂತ. ಯಾವ ಪ್ರಕಾರ ಮನುಷ್ಯ ಕರ್ಮ ಮಾಡ್ತಾನ ಆ ಪ್ರಕಾರ ನಾವು ಅನುಭವಿಸ್ಲಿಕ್ಕೆ ಬೇಕು. ಅದಕ್ಕೆ ನೀವೆಲ್ಲರೂ ಕೊಡುಗೈದಾನಿಗಳಾಗಬೇಕು. ಕೊಡುಗೈದಾನಿಗಳಂತ ನಮಗ ಕೊಡೋಂತ ಇಲ್ಲ. ನೀವು 1,000 ಸಂಪಾದನೆ ಮಾಡಿದ್ರೆ 1 ರೂಪಾಯಿ ಧರ್ಮಕ್ಕಾಗಿ ನೀವು ಇಡಬೇಕು. ಅಂದಾಗ ನಿಮ್ಮ ಮುಂದಿನ ಜನ್ಮ ಸುಸೂತ್ರವಾಗಿ ಸಾಗ್ತದ. ಎಷ್ಟೋ ಜನ ಇವತ್ತ ದಾನವನ್ನು ಮಾಡಿದ್ದಾರೆ. ನಮ್ಮ ಬಿಂಜರವಾಯಿ ಸುರೇಶ್ ನಾಡಗೌಡರು ನಮಗೆ ಅರ್ಧ ತೊಲೆ ಬಂಗಾರವನ್ನ ದಾನ ಮಾಡಿದರು. ದಾನ ಮಾಡಬೇಕು ಅಂತ ವಿಚಾರ ಬರಬೇಕಾದ್ರೂ ಕೂಡ ಅದು ಹಿಂದಿನ ಜನ್ಮದ ಪುಣ್ಯನೇ ಬೇಕು. ಇಲ್ಲಿಗಂದ್ರೆ ಅದು ಆಗಂಗಿಲ್ಲ. ಅಂತ ಪುಣ್ಯ ಪಡೆದಿರ್ತಕ್ಕಂಥ ಸುರೇಶ್ ನಾಡಗೌಡರು ನಿಜವಾಗ್ಲೂ ಕೂಡ ಮುಂದಿನ ಒಬ್ಬ ದೊಡ್ಡ ವ್ಯಕ್ತಿ ಆಗಬಹುದು ಅಂತ ತಿಳ್ಕೊಂಡು ನನಗೆ ಅನಿಸ್ತಾ ಇದೆ. ಅದಕ್ಕೆ ಈಗ ನಮ್ಮ ಹಿತವಚನ ಕೇಳಲಿಕ್ಕೆ ನೀವು ಕೂತಿಲ್ಲ. ನಮ್ಮದಂಕರು ಹಮೇಶ ನಡೀತಾ ಇದೆ. ನಮ್ಮ ಮನುಪತ್ತಾರು ಸಾಹಿತಿಗಳು, ವಿದ್ವಾಂಸರು, ಕನ್ನಡದಲ್ಲಿ ಪ್ರಕಾಂಡ ಪಂಡಿತರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಅವರು ನಮ್ಮ ಬಗ್ಗೆ ಭಾಗ್ಯವಿಧಾತ ಅಂತ ತಿಳ್ಕೊಂಡು ಒಂದು ಗ್ರಂಥವನ್ನ ಬರೆದಾರ. ಇವತ್ತು ಆ ಗ್ರಂಥ ಪ್ರಕಾಶಗೊಂಡು ಜಗದ್ಗುರು ಮಹಾಸನ್ನಿಧಿಯವರ ಪಾದ ಸನ್ನಿಧಾನದಲ್ಲಿ ಅವರು ಅಮೃತ ಹಸ್ತದಿಂದ ಬಿಡುಗಡೆ ಆಯಿತು. ನಿಜವಾಗಲೂ ಮನೋಪತ್ತಾರವರಿಗೆ ಜಗದ್ಗುರು ಮಹಾಸನ್ನಿಧಿಯವರು ಸಾಹಿತ್ಯಿಕ ಸೇವೆ ಎನ್ನುವ ಅವರು ನಡೀಲಿ, ಆರೋಗ್ಯ, ಸೌಭಾಗ್ಯ, ಸಂಪತ್ತು ಎಲ್ಲ ಅವರಿಗೆ ಸಿದ್ಧಿಯಾಗಲಿ ಅಂತ ತಿಳ್ಕೊಂಡು, ಆಶೀರ್ವಾದ ಅವರಿಗೆ ಮಾಡಲಿ ಅಂತ ತಿಳ್ಕೊಂಡು ಅವ್ರ ಪಾದದಡಿಯಲ್ಲಿ ನಾನು ಬೇಡ್ಕೋತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಕೂಡ ಮನೋಪತ್ತಾರ್ ಅವರಿಗೆ ಜಗದ್ಗುರುಗಳಿಂದ ಆಶೀರ್ವಾದ, ಗೌರವ ಸಮರ್ಪಣೆ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಕೇಳಿಕೊಂಡು ನಾವು ನೀವೆಲ್ಲರ ಆ ಯಾವ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಪಡೆದು ಸುಖಿಗಳಾಗೋಣ ಅಂತಕ್ಕಂಥ ಸಂದೇಶವನ್ನು ನೀಡಿ ನಮ್ಮ ಹಿತವಚನಕ್ಕೆ ಮಂಗಲ್ ಬಯಸ್ತಾರೆ.